Hi, good morning, my dear students. In this class, we have to discuss in detail the real estate and a financial asset for our investment. So, these are the two types of the investment we have to made in a real estate and a financial assets. So, what is real estate and a financial asset? Is not a real asset; it is a real estate and financial asset. So it is these two are the very important types to invest our savings in the form of a investment for getting the return or for getting the profit or for getting the gain for investing our amount in these two investment avenue. ಸೊ ರಿಯಲ್ ಎಸ್ಟೇಟ್ ಮತ್ತು ಫೈನಾನ್ಷಿಯಲ್ ಅಸೆಟ್. ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೆ. ಸೊ ಇದ್ರೊಳಗೆ ನಾವು ಏನು ಮಾಡ್ತೀವಿ, ಇನ್ವೆಸ್ಟ್ಮೆಂಟನ್ನು ರಿಯಲ್ ಎಸ್ಟೇಟ್ ಒಳಗೂ ಮಾಡ್ತೀವಿ ಮತ್ತು ಫೈನಾನ್ಷಿಯಲ್ ಅಸೆಟ್ಸ್ ಒಳಗೂ ಮಾಡ್ತೀವಿ. ಸೊ ನಾವೇನು ಮಾಡೋಣ, ಒನ್ ಬೈ ಒನ್ ಏನು ಮಾಡೋಣ ಇನ್ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಅದರ ಫಸ್ಟ್ ಒನ್ ಏನು ಅಂತಂದ್ರೆ ರಿಯಲ್ ಎಸ್ಟೇಟ್. ಸೊ ವಾಟ್ ಈಸ್ ರಿಯಲ್ ಎಸ್ಟೇಟ್? ಸೊ ಇನ್ ಸಿಮಿಲರ್ ವಿ ಹ್ಯಾವ್ ಟು ಕಾಲ್ ಆಸ್ ಅ ರಿಯಲ್ ಎಸ್ಟೇಟ್ ಆಸ್ ಅ land or a real property or a real estate or any property like a land. So we have to say the similar word for a real estate, that is land. It may be real estate, it may be property, or it may be real property, but there is a little bit difference in between these three meanings. So first, going to the difference in between these three concepts, we have to know the meaning of the real estate. Real estate means what? Real estate is the land along with any permanent improvements attached to the land. Real estate is the land along with any permanent improvements attached to the land, whether natural or man-made, including water, trees, minerals, buildings, homes and bridges. Real estate is a form of real property. So what is real estate? Real estate is the land. So it is a land along with any permanent improvements, any alteration, any modification attached to that land. It may be whether natural or it may be man made, including it may include water improvements, it may include trees arrangement, it may include minerals, it may include buildings, it may homes, and it may be bridges may included in the real estate or included in the property or included in the land. ಸೊ ರಿಯಲ್ ಎಸ್ಟೇಟ್ ಅಂದರೆ ಏನ್ರಿ, ಇದು ಒಂದು ಭೂಮಿ, ಸೊ ಅಥವಾ ಇದು ಒಂದು ಜಾಗ ಅಥವಾ ಇದು ಒಂದು ಲ್ಯಾಂಡ್ ಅಂತ ಹೇಳಿ ನಾವು ಕರಿತೀವಿ. ಅಲ್ಲಿ ನಾವು ಏನು ಮಾಡ್ತೀವಿ, ಒಂದು ಪ್ರಾಪರ್ಟೀಸನ್ನು ಪರ್ಚೇಸ್ ಮಾಡ್ತೀವಿ. ಆ ಪ್ರಾಪರ್ಟೀಸ್ಗೆ ನಾವು ಲ್ಯಾಂಡ್ ಅಂತ ಕರಿತೀವಿ, ಭೂಮಿ ಅಂತ ಕರಿತೀವಿ. ಸೊ ಇಟ್ ಮೇ ಬಿ ಅ ರಾ ಲ್ಯಾಂಡ್ ಆರ್ ಇಟ್ ಮೇ ಬಿ ಅ ಓಪನ್ ಲ್ಯಾಂಡ್ ಆರ್ ಇಟ್ ಮೇ ಬಿ ಅ ಎಂಟಿ ಲ್ಯಾಂಡ್. ಸೊ ಆ ಲ್ಯಾಂಡನ್ನು ತೊಗೊಂಡು ನಾವು ಏನು ಮಾಡ್ತೀವಿ, ಅದ್ರಾಗ ಪರ್ಮನೆಂಟ್ ಇಂಪ್ರೂವ್ಮೆಂಟ್ಸನ್ನು ಮಾಡ್ತೀವಿ. ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಒನ್ ಹೋಮ್ ಆರ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಒನ್ resort or we have to construct one hotel or we have to construct any library. So in that place, for constructing these property in that raw land, we have to make some alternatives or some improvements in that ಲ್ಯಾಂಡ್. ಸೊ ನಾವು ಏನು ಮಾಡ್ತೀವಿ, ಆ ಲ್ಯಾಂಡ್ ಒಳಗೆ ನಾವು ಒಂದು ಮನೆ ಕಟ್ತೀವಿ ಅಥವಾ ಒಂದು ರೆಸಾರ್ಟನ್ನು ಕಟ್ತೀವಿ ಅಥವಾ ಒಂದು ಹೋಟೆಲನ್ನು ಕಟ್ತೀವಿ ಅಥವಾ ಒಂದು ರೆಸ್ಟೋರೆಂಟನ್ನು ಕಟ್ತೀವಿ ಅಥವಾ ಒಂದು ಪ್ಲೇ ಗ್ರೌಂಡನ್ನು ಏನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಒಂದು ಇಂಪ್ರೂವ್ಮೆಂಟ್ಸಿಗೆ ಏನಂತ ಕರಿತೀವಿ, ನಾವು ಪರ್ಮನೆಂಟ್ ಇಂಪ್ರೂವ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದ್ರ ಜೊತೆಗೆ ನಾವು ಇದನ್ನು ನ್ಯಾಚುರಲ್ ಆಗಿ ಕೂಡ ಡೆವಲಪ್ಮೆಂಟ್ ಮಾಡ್ಬೋದು ಅಥವಾ ಹೋಮ್ ಮೇಡ್ ಆಗಿ ಮ್ಯಾನ್ ಮೇಡ್ ಆಗಿ ನಾವು ಏನು ಮಾಡ್ಬೋದು, ಇಂಪ್ರೂವ್ಮೆಂಟನ್ನು ಮಾಡ್ಬೋದು. ಸೊ ಈಗ ನಾವು ಕಲ್ಟಿವೇಟೆಡ್ ಲ್ಯಾಂಡನ್ನು ತೊಗೊಂಡು ಅದನ್ನು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಕತ್ತಿದ್ವಿ ಅಂತಂದ್ರೆ ಅಲ್ಲಿ ಕಲ್ಟಿವೇಟೆಡ್ ಲ್ಯಾಂಡ್ ಅಂದರೆ ಏನ್ರಿ, ಉತ್ಪಾದನೆ ಅಥವಾ ಕೃಷಿ ಪರ್ಪಸ್ ಯೂಸ್ ಮಾಡ್ತಕ್ಕಂಥ ಲ್ಯಾಂಡ್ ಒಳಗೆ ಸಾಕಷ್ಟು ಮರಗಳನ್ನು ನೆಟ್ಟಿರ್ತಾವೆ. ಸೊ ಆ ಮರಗಳನ್ನು ನೆಡೋದ್ರ ಜೊತೆಗೆ ಕೆಲವೊಂದು ಸ್ಪೇಸನ್ನು ಬಿಟ್ಟಿರ್ತಾರೆ. ನಡು ನಾವೇನು ಮಾಡಿದ್ರೆ ಒಂದು ಹೋಟೆಲನ್ನು ರೆಸಾರ್ಟನ್ನು ತೆಗೆದು ಅದ್ರ ಸುತ್ತಲೂ ಏನಿರ್ತಾವೆ ಮರಗಳನ್ನು ಹಾಕ್ತೀವಿ. ಮತ್ತು ಅದ್ರ ಜೊತೆಗೆ ಮ್ಯಾನ್ ಮೇಡ್ ಇಂಪ್ರೂವ್ಮೆಂಟ್ಸ್ ಏನಾದರೂ ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಅ ರೆಸಾರ್ಟ್ ಅಂದರೆ ನ್ಯಾಚುರಲ್ ಆಗಿ ಮತ್ತು ಮ್ಯಾನ್ ಮೇಡ್ ಆಗಿ ಅಥವಾ ಮಾನವ ನಿರ್ಮಿತವಾಗಿ ಮತ್ತು ನಿಸರ್ಗ ನಿರ್ಮಿತವಾಗಿ ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ಸನ್ನು ಆ ಲ್ಯಾಂಡ್ ಒಳಗೆ ಮಾಡ್ತೀವಿ. ಅದಕ್ಕೆ ಏನಂತೀವಿ ನಾವು, ಇಂಪ್ರೂವ್ಮೆಂಟ್ಸ್ ಆರ್ ಪರ್ಮನೆಂಟ್ ಇಂಪ್ರೂವ್ಮೆಂಟ್ಸ್ ಅಟ್ಯಾಚ್ಡ್ ಟು ದ ಲ್ಯಾಂಡ್. ಸೊ ಹಿಂಗೆ ನಾವು ಏನು ಮಾಡ್ತೀವಿ, ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿ ಅಲ್ಲಿ ಮಾನವ ನಿರ್ಮಿತವಾಗಿ ಅಥವಾ ನೈಸರ್ಗಿಕವಾಗಿ ಪರ್ಮನೆಂಟ್ ಆಗಿ ಅಲ್ಲಿ ಇಂಪ್ರೂವ್ಮೆಂಟನ್ನು ಅಥವಾ ಅಭಿವೃದ್ಧಿಯನ್ನು ಬೆಳವಣಿಗೆಯನ್ನು ಮಾಡಿ ಅದನ್ನು ಕಮರ್ಷಿಯಲ್ ಪರ್ಪಸ್ ಅಥವಾ ಯಾವುದೇ ಒಂದು ಇನ್ಕಮನ್ನು ಅರ್ನ್ ಮಾಡ್ತಕ್ಕಂಥ ಒಂದು ಉದ್ದೇಶಕ್ಕೋಸ್ಕರ
ಉಪಯೋಗ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ರಿಯಲ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಅ ಬಿಗಿನಿಂಗ್ ವಿ ಹ್ಯಾವ್ ಟು ಸೇ ದ್ಯಾಟ್ ರಿಯಲ್ ಎಸ್ಟೇಟ್ ಸಿಮಿಲರ್ಲಿ ವಿ ಹ್ಯಾವ್ ಟು ಕಾಲ್ಡ್ ಆಸ್ ಅ ಲ್ಯಾಂಡ್, ವಿ ಹ್ಯಾವ್ ಟು ಕಾಲ್ಡ್ ಆಸ್ ಅ ರಿಯಲ್ ಪ್ರಾಪರ್ಟಿ. ಆ್ಯಂಡ್ ವಾಟ್ ಈಸ್ ಅ ಲ್ಯಾಂಡ್? Land means earth's full area including center of the earth and upward of the airspace. Land is not included only a single space, only a single land. It may include all over, or it may include earth's full area of land and also a trees and also a minerals and also a air and also a upward to the ಏರ್ ಫೇಸ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಲ್ಯಾಂಡ್. ಸೊ ಲ್ಯಾಂಡ್ ಅಂದ್ರೆ ಏನ್ರಿ, ಇಲ್ಲ ಭೂಮಿ ಅಂತ ನಾವು ಕರಿತೀವಿ. ಭೂಮಿ ಅಂತಂದ್ರೆ ಏನು ಅಂತಂದ್ರೆ ರಿಯಲ್ ಎಸ್ಟೇಟ್ಗೆ ಮತ್ತು ಭೂಮಿಗೆ ಡಿಫ್ರೆನ್ಸ್ ಐತಿ. ಏನು ಲ್ಯಾಂಡ್ ಅಥವಾ ಭೂಮಿ ಅಂದರೆ ಏನ್ರಿ, ನಾವು ನಮ್ಮ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಮಿನರಲ್ಸ್ಗಳಾಗಿರ್ಬೋದು, ಮತ್ತು ಭೂಮಿ ಫಿಸಿಕಲ್ ಭೂಮಿ ಆಗಿರ್ಬೋದು, ಆಕಾಶ ಆಗಿರ್ಬೋದು. ಸೊ ಇದೆಲ್ಲವನ್ನು ಟೋಟಲ್ ಆಗಿ ಸೇರಿಸಿ ನಾವೇನು ಕರಿತೀವಿ, ಭೂಮಿ ಅಂತ ಕರಿತೀವಿ. ಸೊ ರಿಯಲ್ ಎಸ್ಟೇಟ್ ಅಂದ್ರೆ ನಾವೇನಂತ ಕರಿತೀವಿ, ಒಂದು ಪಾರ್ಟ್ ಆಫ್ ಅ ಲ್ಯಾಂಡ್, ಭೂಮಿಯ ಒಳಗಿಂದ ಕೆಲವೊಂದು ಪಾರ್ಟನ್ನು ತೊಗೊಂಡು ನಾವು ಅಲ್ಲಿ ಇಂಪ್ರೂವ್ಮೆಂಟನ್ನು ಮಾಡ್ತೀವಿ. ಅದಕ್ಕೋಸ್ಕರ ಒಂದು ವಾಣಿಜ್ಯದ ಉದ್ದೇಶಕ್ಕೋಸ್ಕರ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ರಿಯಲ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ಮತ್ತು ಇದಕ್ಕೆ ಇನ್ನೊಂದು ಸಿಮಿಲರ್ ವರ್ಡ್ ಏನು ಹೇಳಿದ್ವಿ ನಾವು, ರಿಯಲ್ ಪ್ರಾಪರ್ಟಿ. Real property is what? Real property is the interest, benefits and the rights inherent or with in the ownership of a real estate. After establishment of a real estate for a commercial purpose, for industrial purpose, for investment purpose, we have to get a return in the form of a interest, in the form of a benefits and in the form of a rights to inherit that property. So this is we have to call as a real property. These two in the middle we have to say that a real estate. Real estate is what? It is the land plus any permanent man-made additions, plus any permanent man-made additions. ಹಂಗಂದ್ರೆ ಲ್ಯಾಂಡ್ ಅಂದ್ರೆ ಏನ್ರಿ, ಇದು ಒಂದು ಭೂಮಿ. ಭೂಮಿ ಅಂದ್ರೆ ಏನು, ಪೂರ್ತಿ ವರ್ಡ್ ಏನೈತಿ, ಏನು ಇನ್ಕ್ಲೂಡೆಡ್ ಆಗೈತಿ, ನೈಸರ್ಗಿಕ ಸಂಪನ್ಮೂಲ, ಮಾನವ ನಿರ್ಮಿತ ಸಂಪನ್ಮೂಲಗಳು ಮತ್ತು ಲ್ಯಾಂಡ್ ಮತ್ತು ಆಕಾಶ ಏನೇನು ಇನ್ಕ್ಲೂಡೆಡ್ ಆಗೈತೆ ಅದಕ್ಕೆ ಪೂರ್ತಿ ಭೂಮಿ ಅಂತ ಕರಿತೀವಿ. ಹಂಗಂದ್ರೆ ರಿಯಲ್ ಎಸ್ಟೇಟ್ ಅಂದ್ರೆ ಏನ್ರಿ, ಭೂಮಿಯ ಒಂದು ಭಾಗವನ್ನು ನಾವು ತಗೊಂಡು ಅಲ್ಲಿ ಮ್ಯಾನ್ ಮೇಡ್ ಆಗಿ ಅಥವಾ ನ್ಯಾಚುರಲ್ ಆಗಿ ಒಂದು ಇಂಪ್ರೂವ್ಮೆಂಟ್ಸನ್ನು ಮಾಡ್ತೀವಿ, ಒಂದು ಅಲ್ಟ್ರೇಷನನ್ನು ಮಾಡ್ತೀವಿ, ಒಂದು ಮೋಡಿಫಿಕೇಷನನ್ನು ಮಾಡ್ತೀವಿ, ಓನ್ಲಿ ಫಾರ್ ದ ಶೇಕ್ ಆಫ್ ದ ಗೆಟ್ಟಿಂಗ್ ದ ಇನ್ವೆಸ್ಟ್ಮೆಂಟ್ ಬೈ ಮೇಕ್ ಎನಿ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ನಾವು ಕೆಲವೊಂದಿಷ್ಟು ಹಣವನ್ನು ಇನ್ಕಮ್ ರೀತಿಯಾಗಿ ಪಡೀಲಿಕ್ಕೋಸ್ಕರ ರಿಯಲ್ ಎಸ್ಟೇಟನ್ನು ಮಾಡ್ತೀವಿ. ಹಂಗಾರೆ ವಾಟ್ ಈಸ್ ರಿಯಲ್ ಪ್ರಾಪರ್ಟಿ? ರಿಯಲ್ ಪ್ರಾಪರ್ಟಿ ಈಸ್ ನಥಿಂಗ್ ಬಟ್ ಆಫ್ಟರ್ ಮೇಕ್ ಇಂಪ್ರೂವ್ಮೆಂಟ್ಸ್ or after commencing the real estate activities we have to get the return. That return we have to call as a real ಪ್ರಾಪರ್ಟಿ. ನಾವು ರಿಯಲ್ ಎಸ್ಟೇಟನ್ನು ಮಾಡಿದ್ವಿ. ರಿಯಲ್ ಎಸ್ಟೇಟ್ ಒಳಗೆ ನಾವು ಏನು ಮಾಡಿದ್ವಿ, ಒಂದು ಥಿಯೇಟರನ್ನು ನಿರ್ಮಾಣ ಮಾಡಿದ್ವಿ ಅಥವಾ ಒಂದು ಅಪಾರ್ಟ್ಮೆಂಟನ್ನು ನಿರ್ಮಾಣ ಮಾಡಿದ್ವಿ. ಆ ಅಪಾರ್ಟ್ಮೆಂಟಿಗೆ ರೆಂಟ್ ಬರ್ತೈತಿ, ಆ ರೆಂಟಿಗೆ ನಾವು ಇನ್ಕಮ್ ಅಂತ ಕರಿತೀವಿ. ಆ ಇನ್ಕಮ್ ಏನಾಗ್ತೈತಿ ಇಲ್ಲಿ ರಿಯಲ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಆರ್ ಬ್ರೀಫ್ ಮೀನಿಂಗ್ ಅಬೌಟ್ ದಿ ರಿಯಲ್ ಎಸ್ಟೇಟ್. Then next we have to go to the next important part of the real estate, that is types of the real estate. So in this we have to see, we have to know or we have to study about the very important types, or there is a 5 types included in the real estate. That is first one, residential real estate, commercial real estate, industrial real estate, raw land and special uses of a real estate. So in that we have to discuss one by one. There is first one residential real estate. Residential real estate ವಸತಿ ಆಧಾರಿತ ರಿಯಲ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ವಾಟ್ ಈಸ್ ಅ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್? Residential real estate is to consist for a housing for a individual families. It consists for housing for a individual families or a group of families. Means there is a single family homes or apartments or a townhouses etc. will be constructed in a real estate for the only sake of a family homes. So residential real estate ಅಂದ್ರೆ ಏನ್ರಿ, we have to purchase the land only for the construction of homes to
stay for a rental basis. We have to construct homes, apartments or town homes for the only sake of the or only for the purpose of giving that home for a rental basis. For giving that home for a rental basis, we have to get a income and appreciation for our investment. ವಸತಿ ಆಧಾರಿತ ರಿಯಲ್ ಎಸ್ಟೇಟ್ ಅಂದ್ರೆ ಏನ್ರಿ, ನಾವಿಲ್ಲಿ ಬಿಲ್ಡಿಂಗ್ ಒಂದು ರಿಯಲ್ ಎಸ್ಟೇಟನ್ನು ಪರ್ಚೇಸ್ ಮಾಡ್ತೀವಿ. ಅದಕ್ಕೋಸ್ಕರ ಬರೀ ಆ ಒಂದು ಏನು ಅಲ್ಲಿ ನಾವು ಬರೀ ಒಂದೇನು ಅಬ್ಜೆಕ್ಟಿವ್ ಇರ್ತೈತೆ, ಒಂದೇನು ಉದ್ದೇಶ ಇರ್ತೈತಿ, ಮನೆಗಳನ್ನು ಕಟ್ಟಬೇಕು, ಅಪಾರ್ಟ್ಮೆಂಟ್ಗಳನ್ನು ಕಟ್ಟಬೇಕು, ಸಿಂಗಲ್ ಫ್ಯಾಮಿಲಿಗೆ ಅಥವಾ ಜಾಸ್ತಿ ಫ್ಯಾಮಿಲಿಗೆ ಅಲ್ಲಿ ಏನು ಮಾಡಬೇಕು, ನಾವು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿ ಬಾಡಿಗೆಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇರ್ತೈತಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಮನೆಗಳನ್ನು ಕಟ್ಟಿ ಅದನ್ನು ಬಾಡಿಗೆಗೆ ಕೊಡ್ತೀವಿ. ಆ ಬಾಡಿಗೆಯನ್ನು ನಾವು ಏನಂತ ತಿಳ್ಕೊತೀವಿ, ಇಲ್ಲಿ ಇನ್ಕಮ್ ಅಂತೇಳಿ ಕರಿತೀವಿ. ಸೊ ವಿ ಹ್ಯಾವ್ ಟು ಸೇ ದ ರೆಸಿಡೆನ್ಷಿಯಲ್ real estates have the only purpose to construct a building only for the family houses or the apartment or a town houses to stay the family in that apartment, in that house and in that ಬಿಲ್ಡಿಂಗ್. ಸೊ ಆ ಒಂದು ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನನ್ನು ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ನಾವು, ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ಒನ್, commercial real estate. Commercial real estate is nothing but it is a property, refers to land and building or used by a business to carry out their operations. Commercial property refers to land and building or used by business to carry out their operation, to carry out their activities in that land. So this is the land only for the this is a land purchased by the investor only for the purpose of commencing business in that, or commencing business activities in that place. So in that we have to construct an apartment, we have to construct a shops, we have to construct a malls, we have to construct a office buildings, and we have to construct a medical stores and hotels, etc. We have to construct only for the sake of the commercial purpose or the business purpose. We have to construct the building for a rental ಬೇಸಸ್. ನಾವು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ನಾವು ಏನು ಮಾಡ್ತೀವಿ, ವಾಣಿಜ್ಯ ವ್ಯವಹಾರಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಒಂದು ರಿಯಲ್ ಎಸ್ಟೇಟನ್ನು ಪರ್ಚೇಸ್ ಮಾಡಿ ಅಲ್ಲಿ ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು, ಅಥವಾ ನಾವೇ ಖುದ್ದಾಗಿ ಅಲ್ಲಿ ಏನು ಮಾಡ್ಬೋದು ರೀ, ಬಿಸ್ನೆಸ್ಸನ್ನು ಅಥವಾ ವ್ಯವಹಾರವನ್ನು ಮಾಡ್ಬೋದು. ಸೊ ಹಂಗಂದ್ರೆ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಅ ಕಮರ್ಷಿಯಲ್ ರಿಯಲ್ ಎಸ್ಟೇಟ್? ಫಾರ್ ದ ಶೇಕ್ ಆಫ್ ದ ಬಿಸ್ನೆಸ್ ಪರ್ಪಸ್ಗೋಸ್ಕರ ನಾವು ಏನು ಮಾಡ್ತೀವಿ, ಒಂದು ಅಪಾರ್ಟ್ಮೆಂಟನ್ನು ಕಟ್ತೀವಿ, ಅಥವಾ ಒಂದು ಮೆಡಿಕಲ್ ಸ್ಟೋರ್ಸನ್ನು ಕಟ್ತೀವಿ, ಒಂದು ಹಾಸ್ಪಿಟಲನ್ನು ಕಟ್ತೀವಿ, ಒಂದು ಸ್ಕೂಲ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಶಾಪಿಂಗ್ ಮಾಲ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಆಫೀಸ್ ಬಿಲ್ಡಿಂಗ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ, ಹೋಟೆಲ್ಸ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಈ ಎಲ್ಲ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ನಾವು ಒಂದು ಬಿಲ್ಡಿಂಗನ್ನು ಅಥವಾ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿ ಅಲ್ಲಿ ಏನು ಮಾಡ್ತೀವಿ, ಬಿಲ್ಡಿಂಗ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ದ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದಿ ಇನ್ವೆಸ್ಟರ್ಸ್ ಓನ್ಲಿ ಫಾರ್ ದ ಶೇಕ್ ಆಫ್ ದ ಬಿಸ್ನೆಸ್ ಪರ್ಪಸ್. ಸೊ ಏನು ಮಾಡ್ತೀವಿ ನಾವಿಲ್ಲಿ, ಒಂದು ವಾಣಿಜ್ಯದ ಉದ್ದೇಶಕ್ಕೋಸ್ಕರ ಹಣಕಾಸನ್ನು ತೊಡಗಿಸ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ಒನ್, ಇಂಡಸ್ಟ್ರಿಯಲ್. ಸೊ ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟ್ ಈಸ್ ಯೂಸ್ಡ್ ಫಾರ್ ಇಂಡಸ್ಟ್ರಿಯಲ್ ಬಿಸ್ನೆಸ್, manufacturing, construction, distribution, storage. So this is the industrial purpose to construct the buildings or to construct the real estate only for the purpose of the production. The main purpose of the industrial real estate only for the sake of the production or only for the sake of the industrial business activities such as factories, mechanical productions, transportation and construction of any building or any companies. In that we have to make up real production activities, redistribution activities, storage activities in that place. So industrial real estate is what? In a industrial real estate we have to construct a building only for the sake of the manufacturing, only for the sake of the production, only for the sake of the distribution, so only for the sake of the storage of that
ಪ್ರಾಡಕ್ಟ್. ಸೊ ಇಂಡಸ್ಟ್ರಿಯಲ್ ಅಥವಾ ಕೈಗಾರಿಕೆ ರಿಯಲ್ ಎಸ್ಟೇಟ್ ಒಳಗೆ ನಾವು ಏನು ಮಾಡ್ತೀವಿ, ಫ್ಯಾಕ್ಟ್ರೀಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಎದಕ್ಕೆ ಪ್ರೊಡಕ್ಷನನ್ನು ಅಥವಾ ಉತ್ಪಾದನೆಯನ್ನು ಮಾಡಲಿಕ್ಕೆ ನಾವು ಸಾಕಷ್ಟು ಫ್ಯಾಕ್ಟ್ರೀಸ್ಗಳನ್ನು ಉತ್ಪಾದನೆ ಏನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟ್ ಒಳಗೆ ನಾವು ಏನು ಮಾಡ್ತೀವಿ, ಸಾಕಷ್ಟು ಇನ್ಕಮನ್ನು ಪಡಿತೀವಿ ಅಥವಾ ಸಾಕಷ್ಟು ನಮ್ಮ ಬಂಡವಾಳಕ್ಕೆ ಅಪ್ರಿಷಿಯೇಷನನ್ನು ಪಡಿತೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ರಿಯಲ್ ಎಸ್ಟೇಟ್. ದೆನ್ ನೆಕ್ಸ್ಟ್ ಫೋರ್ತ್ ಒನ್ ರಾ ಲ್ಯಾಂಡ್. ಏನು ಹೇಳ್ತೀವಿ ನಾವು, ಇದಕ್ಕೆ ಕಚ್ಚಾ ಭೂಮಿ ಅಂತ ಹೇಳಿ ಕರಿತೀವಿ. ಸೊ ವಿ ಹ್ಯಾವ್ ಟು ಪರ್ಚೇಸ್ ಅ ರಾ ಲ್ಯಾಂಡ್ ಆರ್ ಕಲ್ಟಿವೇಟೆಡ್ ಲ್ಯಾಂಡ್ only for the purpose of the agriculture or only for the purpose of the cultivation of farming activities in that land. So raw land is a quality land which is used for the agriculture purposes or cultivation purposes. That land is purchased by the investors only for the sake of the farming in that ಪ್ಲೇಸ್. ಸೊ ರಾ ಲ್ಯಾಂಡ್ ಅಂದರೆ ಏನ್ರಿ, ಕಚ್ಚಾ ಭೂಮಿ. ನಾವು ಎದಕ್ಕೆ ಕಚ್ಚಾ ಭೂಮಿಯನ್ನು ಪರ್ಚೇಸ್ ಮಾಡ್ತೀವಿ, ಆ ಭೂಮಿ ಒಳಗೆ ನಾವು ಸಾಕಷ್ಟು ಉತ್ಪಾದನೆಯನ್ನು, ಫಾರ್ಮಿಂಗ್ ಆ್ಯಕ್ಟಿವಿಟೀಸ್, ಅಗ್ರಿಕಲ್ಚರ್, ಕೃಷಿ ಆಧಾರಿತ ಭೂಮಿ ಅಂತೇಳಿ ಕರಿತೀವಿ. ಒಂದು ಕೃಷಿಯನ್ನು ಸ್ಟಾರ್ಟ್ ಮಾಡಲಿಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಆ ಭೂಮಿಯನ್ನು ಪರ್ಚೇಸ್ ಮಾಡ್ತೀವಿ. ಅದಕ್ಕೆ ಏನು ಕರಿತೀವಿ ನಾವು, ರಾ ಲ್ಯಾಂಡ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಅ ರಿಯಲ್ ಎಸ್ಟೇಟ್. ನೆಕ್ಸ್ಟ್ ಒನ್, ದಟ್ ಈಸ್ ಅ ಸ್ಪೆಷಲ್ ಯೂಸ್ ರಿಯಲ್ ಎಸ್ಟೇಟ್. ಸ್ಪೆಷಲ್ ಯೂಸ್ ರಿಯಲ್ ಎಸ್ಟೇಟ್. ಸೊ ಏನ್ರಿ, ಇಲ್ಲಿ ವಿಶೇಷ ಬಳಕೆಯ ರಿಯಲ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ. ಸೊ ಸ್ಪೆಷಲ್ ಪರ್ಪಸ್ ರಿಯಲ್ ಎಸ್ಟೇಟ್ ಈಸ್ ಅ ಪ್ರಾಪರ್ಟಿ ಯೂಸ್ಡ್ ಬೈ ದ ಪಬ್ಲಿಕ್. It is a property used by the public, and these are the land or a real estate is under with the control of the government. This is used for only for the purpose of the libraries or parks or government related offices in that ಪ್ಲೇಸ್. ಸೊ ಅಲ್ಲಿ ಏನು ಮಾಡ್ತೀವಿ ನಾವು, ಸ್ಪೆಷಲ್ ಯೂಸ್ ಆಫ್ ರಿಯಲ್ ಎಸ್ಟೇಟ್ ಒಳಗೆ ನಾವು ಏನು ಮಾಡ್ತೀವಿ, ಇದು ಟೋಟಲಿ ಅಂಡರ್ ದ ಕಂಟ್ರೋಲ್ ಆಫ್ ದ ಗೌರ್ಮೆಂಟ್ ಇರ್ತೈತಿ. ಗೌರ್ಮೆಂಟ್ ಪ್ರಾಪರ್ಟಿ ಆಗಿರ್ತೈತಿ, ಗೌರ್ಮೆಂಟ್ ರಿಯಲ್ ಎಸ್ಟೇಟ್ ಆಗಿರ್ತೈತಿ. ಅವ್ರು ಏನು ಮಾಡ್ತಾರೆ, ಪಬ್ಲಿಕ್ ಲೈಬ್ರರೀಸ್ಗಳನ್ನು ಹಾಕೋದಿರ್ಬೋದು, ಅಥವಾ ಪಾರ್ಕ್ಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಪಬ್ಲಿಕ್ ರಿಲೇಟೆಡ್ ಆಫೀಸಸ್ಗಳನ್ನ ನಿರ್ಮಾಣ ಮಾಡೋದಿರ್ಬೋದು, ಸ್ಕೂಲ್ ಮತ್ತು ಪಬ್ಲಿಕ್ ಸ್ಕೂಲ್ಸ್ಗಳನ್ನ ನಿರ್ಮಾಣ ಮಾಡೋದಿರ್ಬೋದು. ಸೊ ಈ ಒಂದು ವಿಶೇಷ ಚಟುವಟಿಕೆಗಳಿಗೋಸ್ಕರ ಏನು ಮಾಡ್ತಾರೆ, ಅವರು ವಿಶೇಷವಾದಂಥ ಭೂಮಿಯನ್ನು ಪರ್ಚೇಸ್ ಮಾಡಿ ಅಲ್ಲಿ ಗೌರ್ಮೆಂಟ್ ಅಂಡರ್ ಒಳಗೆ ತಾವೇನು ಮಾಡ್ತಾರೆ, ಕನ್ಸ್ಟ್ರಕ್ಷನನ್ನು ಮಾಡ್ತಾರೆ. ಸೊ ಅದಕ್ಕೆ ಏನು ಮಾಡ್ತಿರ್ತಾರೋ, ಕೆಲವೊಂದಿಷ್ಟು ಪ್ರಮಾಣದೊಳಗೆ ಇನ್ಕಮನ್ನು ಅಥವಾ ವಿತೌಟ್ ದ ಇನ್ಕಮ್ ಏನು ಮಾಡ್ಬೋದು, ಅವರು ಕನ್ಸ್ಟ್ರಕ್ಷನನ್ನು ಮಾಡ್ಬೋದು. ಸೊ ಇದಕ್ಕೆ ಏನಂತೀವಿ ನಾವು, ಸ್ಪೆಷಲ್ ಯೂಸ್ ಆಫ್ ರಿಯಲ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ಒನ್, ಸೊ ದೀಸ್ ಆರ್ ದ 5 types of the real estate. Then next one, that is how to invest in real estate. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದು ಹೇಗೆ. ಸೊ ದೇರ್ ಆರ್ ದ 2 main types of way or two main way to invest our investment in a real estate. That is the direct investment, and second one is the indirect investment. And second one is a indirect investment. So what are the direct investment? We have to invest our investment directly in a home ownership, rental properties, ಹೌಸ್ ಫ್ಲಿಪ್ಪಿಂಗ್. ಯಾವುದ್ರಲ್ಲೂ ಮಾಡ್ಬೋದು ರೀ ನಾವು, ನೇರ ಹೂಡಿಕೆಯನ್ನು, ಗೃಹ ಮಾಲೀಕತ್ವ, ಬಾಡಿಗೆ ಆಸ್ತಿ, ಮನಿ ಫ್ಲಿಪ್ಪಿಂಗ್. ಸೊ ಹೋಮ್ ಓನರ್ಶಿಪ್ is nothing but we have to purchase or we have to invest our capital in a real estate for only one purpose, to stay that home or use that real estate only for the use of our ಸೆಲ್ಫ್. ನಾವೇನು ಮಾಡ್ಬೋದು, ಹೋಮ್ ಓನರ್ಶಿಪ್ ಒಳಗೆ ಏನು ಮಾಡ್ತೀವಿ, ಗೃಹ ಮಾಲೀಕತ್ವ, ಒಂದು ಮನೆಯನ್ನು ನಮಗೋಸ್ಕರ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದು ನಮಗೋಸ್ಕರ ಅಲ್ಲಿ ಇರಲಿಕ್ಕೆ ನಾವು ಆ ರಿಯಲ್ ಎಸ್ಟೇಟನ್ನು ಯೂಸ್ ಮಾಡ್ಕೋಬೋದು. ಸೊ ಯು ಹ್ಯಾವ್ ಟು ಸೇ ದ ಕ್ವಶನ್ ದ್ಯಾಟ್ ಹೌ ವಿ ಕ್ಯಾನ್ ಗೆಟ್ ದ ಇನ್ಕಮ್ ಫಾರ್ ಕನ್ಸ್ಟ್ರಕ್ಟ್ ಅ ಹೋಮ್ ಓನ್ಲಿ ಫಾರ್ ಅವರ್ ಸೆಲ್ಫ್. ನಮಗೋಸ್ಕರ ನಾವು ಮನೆಯನ್ನು ಕಟ್ಟಿದ್ರೆ ನಮಗೇನು ಲಾಭ ಐತ್ರಿ ಅಂತ ನೀವು ಕೇಳ್ಬೋದು. ಸೊ ಏನು ಲಾಭ, ಹೋಮ್ ಓನರ್ಶಿಪ್ಪನ್ನು ಹೊಂದೋದ್ರಿಂದ ವಿ ಹ್ಯಾವ್ ಟು ಗೆಟ್ ಅ ಅಪ್ರಿಷಿಯೇಷನ್ ಫಾರ್ ಅವರ್ ಬಿಲ್ಡಿಂಗ್, ವಿ ಹ್ಯಾವ್ ಟು ಗೆಟ್ ದ ಅಪ್ರಿಷಿಯೇಷನ್ ಫಾರ್ ಅವರ್ ಇನ್ವೆಸ್ಟ್ಮೆಂಟ್. ಹೌದ್ರಿ, ನಮ್ಮ ಮನೆಯನ್ನು ಕಟ್ಟಿದ್ದಕ್ಕೆ ಆ ಮನೆಯ ವ್ಯಾಲ್ಯೂ ಹೆಚ್ಚಾಕೋತ ಹೋಗ್ತೈತಿ.
ಆ ಒಂದು ಸ್ಥಳದ ವ್ಯಾಲ್ಯೂ ಹೆಚ್ಚಾಕೋತ ಹೋಗ್ತೈತಿ. ಸೊ ದಿಸ್ ಈಸ್ ಅ ಅಪ್ರಿಸಿಯೇಷನ್. ಇನ್ವೆಸ್ಟ್ಮೆಂಟ್ ಈಸ್ ವಾಟ್ ವಿ ಹ್ಯಾವ್ ಟು ಗೆಟ್ ದ ರೆಗ್ಯುಲರ್ ಇನ್ಕಮ್ ಆರ್ ಅಪ್ರಿಸಿಯೇಷನ್ ಫಾರ್ ಅವರ್ ಇನ್ವೆಸ್ಟ್ಮೆಂಟ್. ನಾವಲ್ಲೇ ಇನ್ಕಮನ್ನು ತೊಗೊಳಕತ್ತಿಲ್ಲ, ಆದ್ರೆ ನಮ್ಮ ಒಂದು ಬಂಡವಾಳಕ್ಕೆ ಅಪ್ರಿಸಿಯೇಷನ್ ಆಗಕತ್ತೈತಿ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಹೋಮ್ ಓನರ್ಶಿಪ್ ರಿಯಲ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಯಾವುದು ರೆಂಟಲ್ ಪ್ರಾಪರ್ಟೀಸ್, ಬಾಡಿಗೆ ಆಸ್ತಿ. So we have to construct or we have to take the real estate only for the use of the rental properties. Means we have to construct a building, we have to construct a family homes, we have to construct an apartment or we have to construct a houses only for the sake of the rent. ಸೊ ರೆಂಟಿಗೋಸ್ಕರ ನಾವು ಅದನ್ನು ಬಾಡಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಬಿಲ್ಡಿಂಗ್ಸ್ಗಳನ್ನು ನಿರ್ಮಾಣ ಮಾಡ್ತೀವಿ. ಅದಕ್ಕೆ ಏನನ್ನು ಕರಿತೀವಿ ನಾವು ಬಾಡಿಗೆ. ನಾವಿಲ್ಲಿ ಏನು ಮಾಡ್ತೀವಿ, ಅಪಾರ್ಟ್ಮೆಂಟ್ ಕಟ್ಟಿಸ್ತೀವಿ ಮತ್ತು ಅಂಗಡಿಗಳನ್ನು ಕಟ್ಟಿಸ್ತೀವಿ. ಅವು ಅಂಗಡಿಗಳನ್ನು ಕಟ್ಟಿಸಿ ಏನು ಮಾಡ್ಬೋದು, ನಾವು ಬಾಡಿಗೆ ಕೊಡ್ಬೋದು. ಸೊ ಅವುಗಳಿಗೋಸ್ಕರ ನಾವು ಏನು ಮಾಡ್ತೀವಿ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟನ್ನು ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಹೌಸ್ ಫ್ಲಿಪ್ಪಿಂಗ್, ಮನಿ ಫ್ಲಿಪ್ಪಿಂಗ್ ಅಂದರೆ ದಿಸ್ ಈಸ್ ಆಲ್ಸೋ ಲೈಕ್ ಅ ಹೌಸಿಂಗ್ ಫಾರ್ ಅ ರೆಂಟ್. ನಾವು ಇಲ್ಲಿ ಏನು ಮಾಡ್ಬೋದು, ರೆಂಟಿಗೋಸ್ಕರ ಹೌಸಿಂಗನ್ನು ಕೊಡ್ಬೋದು. ಅಥವಾ ಅಪಾರ್ಟ್ಮೆಂಟ್, ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅಪಾರ್ಟ್ಮೆಂಟ್ ಆ್ಯಂಡ್ ಸೆಲ್ ದ ಅಪಾರ್ಟ್ಮೆಂಟ್ ಟು ದ ಯೂಸರ್ಸ್. ನಾವು ಏನು ಮಾಡ್ಬೋದು, ಅಪಾರ್ಟ್ಮೆಂಟನ್ನು ಕಟ್ಟಿ ಅದನ್ನು ಯೂಸರ್ಸ್ಗೆ ಮಾರಾಟನೂ ಮಾಡ್ಬೋದು. ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಹೌಸಿಂಗ್ ಫ್ಲಿಪ್ಪಿಂಗ್ ಅಂತೇಳಿ ಕರಿತೀವಿ. ಸೊ ಇನ್ ದೀಸ್ 3 types ವಿ ಹ್ಯಾವ್ ಟು ಇನ್ವೆಸ್ಟ್ ಅವರ್ ಇನ್ವೆಸ್ಟ್ಮೆಂಟ್ ಇನ್ ಅ ಡೈರೆಕ್ಟ್ way. We have to invest our investment in a direct way. The next one, that is indirect investment. That is indirect investment, paroksha hudike. So there is a more number of investment modes to invest our investment indirectly, but there is 3 main important way to invest our investment indirectly in a market. That is first one, real estate investment trust, REIT, mortgage backed securities, MBS, exchange traded funds. These are the 3 main avenues or 3 main way to invest our capital indirectly in the form of a investment. That is first one, real estate investment. That is real estate investment. ರಿಯಲ್ ಎಸ್ಟೇಟ್ ಹೂಡಿಕೆ ಟ್ರಸ್ಟ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಅ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್, ಹೌ ಟು ಇನ್ವೆಸ್ಟ್ ಇನ್ ದ್ಯಾಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. For investing our amount, we have to buy shares that are publicly traded on an exchange or privately traded on an exchange. For investing our investment in a real estate investment funds, we have to purchase the shares that are publicly traded or the privately traded. For safety purpose, we have to invest our investment in shares by publicly traded on an exchange. This makes real estate investment funds very liquid and marketable, where we have to invest our amount in the form of shares in a publicly traded activities. We have to get the very liquid and marketable features. Like other shares, we can get income from real estate investment funds through dividend and appreciation of the shares. So real estate investment funds is what we have to invest our investment in a we have to invest our capital in a real estate investment funds. We have to purchase shares. Importantly or specifically, we have to purchase shares which are publicly traded on an exchange, because there is a risk is less in a publicly traded on exchange as compared to privately traded on an exchange. So this makes real estate investment funds very liquid and marketable. For that, we have to enjoy the feature of liquidity and marketability of shares. As like other shares, we can get the income from the real estate investment funds through dividend and appreciation of the shares. So we can get the return in the form of a dividend or in the form of appreciation of our shares.
ಸೊ ಹೆಂಗೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂದರೆ ರಿಯಲ್ ಎಸ್ಟೇಟ್ ಹೂಡಿಕೆ ಟ್ರಸ್ಟ್ ಅಂದ್ರೆ ಏನ್ರಿ, ಇಲ್ಲಿ ನಾವು ಶೇರ್ಗಳನ್ನು ಪರ್ಚೇಸ್ ಮಾಡೋದ್ರ ಮುಖಾಂತರ ನಮ್ಮ ಹೂಡಿಕೆಯನ್ನು ಮಾಡಬೇಕಾಗ್ತೈತಿ. ಶೇರ್ಸ್ಗಳನ್ನ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು. ಅದು ಯಾವ ಶೇರ್ಸ್ಗಳು? ಪಬ್ಲಿಕ್ಲಿ ಓನ್ಡ್ ಶೇರ್ಸ್, ಪಬ್ಲಿಕ್ಲಿ ಟ್ರೇಡೆಡ್ ಶೇರ್ಸ್ಗಳನ್ನ ನಾವು ಪರ್ಚೇಸ್ ಮಾಡಿ ಅಲ್ಲಿ ಶೇರ್ಸ್ಗಳೊಳಗೆ ನಮ್ಮ ಇನ್ವೆಸ್ಟ್ಮೆಂಟನ್ನು ಹಾಕಬೇಕು. ಸೊ ಯಾಕೆ ನಾವು ಪಬ್ಲಿಕ್ಲಿ ಟ್ರೇಡೆಡ್ ಶೇರ್ಸ್ಗಳೊಳಗೆ ನಮ್ಮ ಇನ್ವೆಸ್ಟ್ಮೆಂಟನ್ನು ಹಾಕಬೇಕು ಅಂತಂದ್ರೆ, ಆ್ಯಸ್ ಕಂಪೇರ್ ಟು ಅದರ್ shares as like a privately traded on an exchange shares, it publicly traded on an exchange shares is a less risky. ಸೊ ನಾವು ಪ್ರೈವೇಟ್ಲಿ ಓನ್ಡ್ ಶೇರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಪಬ್ಲಿಕ್ಲಿ ಓನ್ಡ್ ಶೇರ್ಸ್ಗಳು ಏನಿರ್ತಾವ್ರಿ, ರಿಸ್ಕ್ ಒಳಗೆ ಕಡಿಮೆ ಇರ್ತಾವೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಪಬ್ಲಿಕ್ಲಿ ಓನ್ಡ್ ಶೇರ್ಸ್ ಒಳಗೆ ನಾವು ಏನು ಮಾಡಬೇಕು, ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಯಾಕೆ? ವಿ ಹ್ಯಾವ್ ಟು ಕನ್ಸಿಡರ್ ದ ರಿಸ್ಕ್ ಆ್ಯಂಡ್ ರಿಟರ್ನ್ ಟು ಫ್ಯಾಕ್ಟರ್ ಆಲ್ಸೋ. ರಿಸ್ಕ್ ಮತ್ತು ರಿಟರ್ನ್ ಎರಡನ್ನೂ ನಾವು ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಾಕತ್ತೀವಿ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕ್ರಿ, ರಿಸ್ಕ್ ಎಲ್ಲಿ ಕಡಿಮೆ ಇರ್ತೈತಿ, ಪಬ್ಲಿಕ್ಲಿ ಓನ್ ಶೇರ್ಸ್ ಒಳಗೆ, ಅಲ್ಲಿ ನಾವು ಏನು ಮಾಡಬೇಕಾಗ್ತೈತಿ, ಆ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾಗ್ತೈತಿ. ಸೊ ಈ ಪಬ್ಲಿಕ್ಲಿ ಓನ್ ಶೇರ್ಸ್ಗಳನ್ನ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸನ್ನು ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು, ಲಿಕ್ವಿಡಿಟಿ ಮತ್ತು ಮಾರ್ಕೆಟಬಿಲಿಟಿ ಫ್ಯೂಚರ್ಸನ್ನು ಎಂಜಾಯ್ ದ್ರವತ್ವ ಮತ್ತು ಮಾರಾಟವನ್ನು ನಾವು ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲ ಶೇರ್ಗಳ ಹಾಗೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಶೇರ್ಗಳಿಗೆ ನಾವು ಏನು ಮಾಡ್ತೀವಿ, ಡಿವಿಡೆಂಡನ್ನು, ಲಾಭವನ್ನು ಕೂಡ ಪಡಿತೀವಿ ಮತ್ತು ನಮ್ಮ ಶೇರ್ಸ್ಗಳಿಗೆ ಅಪ್ರಿಷಿಯೇಷನ್ ಕಾನ್ಸೆಪ್ಟನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ಎಂಜಾಯ್ ಮಾಡ್ತೀವಿ. ಸೊ ದಿಸ್ ಈಸ್ ಅ indirect method to invest our capital in a real estate investment trust. Then second one, mortgage backed securities. In this, investors buy into these product is with the exchange traded funds. Mortgage based exchange securities or buy with exchange traded funds. It also include degree of risk and also offer a portfolio diversification. Mortgage based securities are purchased through the exchange traded funds. So in that we have to see the risk and also we have to see the portfolio diversification of our funds. ಈ mortgage backed securities ಅಂತಂದ್ರೆ ಏನ್ರಿ, ನಾವಿಲ್ಲಿ ಇದನ್ನು ನಾವು ಎದ್ರ ಮುಖಾಂತರ ತಗೋತೀವಿ, ವಿನಿಮಯ ವಹಿವಾಟು ನಿಧಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮುಖಾಂತರ ನಾವು ಏನು ಮಾಡ್ತೀವಿ, ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ತೀವಿ, ರಿಸ್ಕನ್ನು ಕೂಡ ಅನುಭವಿಸ್ತೀವಿ, ಅಷ್ಟೇ ರಿಟರ್ನನ್ನು ಕೂಡ ತಗೋತೀವಿ. ಅದರ ಜೊತೆಗೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟನ್ನು ಡಿವೈಡ್ ಮಾಡಿ ಒಂದೊಂದು ಸೆಕ್ಟರ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಅರ್ನಿಂಗ್ಸನ್ನು ಬರಲಿಕ್ಕೆ ಕೂಡ ಏನಾಗ್ತೈತೆ, ಇದು ಹೆಲ್ಪ್ಫುಲ್ ಆಗೈತಿ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ದ indirect way to invest our capital in the form of a real estate investment trust, in the form of a mortgage backed securities, in the form of a exchange traded funds. ಎದ್ರೆದ್ರೋ ಮಾಡ್ಬೋದ್ರಿ, ರಿಯಲ್ ಎಸ್ಟೇಟ್ ಹೂಡಿಕೆ ಟ್ರಸ್ಟು, ಅಡಮಾನ ಬೆಂಬಲಿತ ಭದ್ರತೆ, ವಿನಿಮಯ ವಹಿವಾಟು ನಿಧಿ, ಈ ಮೂರರೊಳಗೂ ನಾವು ಏನು ಮಾಡ್ಬೋದು, ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಆ್ಯಂಡ್ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸ್ಡ್ ಅಬೌಟ್ ದ ಫೈನಾನ್ಷಿಯಲ್ assets. What are the financial assets and what are the types of the financial assets and what are the way or how to invest in a financial asset. Thank you.